ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ 50,000 ಹಾಡುಗಳನ್ನ ಹಾಡಿರುವಂತಹ ಎಸ್ ಜಾನಕಿ ಅಮ್ಮನವರು ದೇಶಾದ್ಯಂತ ಗಾನಕೋಗಿಲೆ ಎಂಬ ಬಿರುದನ್ನ ಪಡೆದಿರುವ ಎಸ್ ಜಾನಕಿ ಅಮ್ಮನವರು ಹಾಗೂ ಅವರ ಕನ್ನಡ ಅಭಿಮಾನಿ ನವೀನ 1997ನೇ ಇಸವಿಯಿಂದ ನವೀನ ಅವರ ಅಪ್ಪಟ ಅಭಿಮಾನಿ, ಪಕ್ಕಾ ಅಭಿಮಾನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏಕೆಂದ್ರೆ ನವೀನನ್ನ ನಾನು 96-97ರಿಂದ ನಾನು ಬಲ್ಲವನು. ನನ್ನ ಸ್ನೇಹಿತನಾಗಬೇಕಾತ ಟ್ಯೂಷನ್ ಮೆಟ್ಟವನು. ಎನ್.ಆರ್. ಮೊಹಲ ಅವರ ಮನೆ. ಎನ್.ಆರ್. ಮೊಹಲದಲ್ಲಿ ನಾಗರಾಜಯ್ಯ ಅಂತ ಅಂದ್ಬಿಟ್ಟು ರಿಟೈರ್ಡ್ ಮಿಲಿಟರಿ ಆಫೀಸರ್ ನಾಗರಾಜಯ್ಯ ಅಂತ ಅವರು ಟ್ಯೂಷನ್ಸ್ ಅನ್ನ ಕೊಡ್ತಾ ಇದ್ರು ಹುಡುಗರಿಗೆ. ಆ ಕಾಲದಲ್ಲಿ 96, 97, 98 ಈ ಇಸ್ವಿನಲ್ಲಿ ಅವರು ಬೆಳಗಿನ ಜಾವನೇ 5 ಗಂಟೆಗೆ ಟ್ಯೂಷನ್ಸ್ ಅವ್ರದ್ದು ಓಪನ್ ಇರೋದು. ಮುಂದೆ ಫಸ್ಟ್ ಫ್ಲೋರ್ ನಲ್ಲಿ ಅವ್ರದ್ದು ಮನೆ, ಹಿಂಭಾಗ ನಾವು ಅವ್ರದ್ದು ಒಂದು ರೂಮನ್ನ ಮಾಡಿ ಬೆಂಚ್ ಎಲ್ಲ ಹಾಕಿ, ಸ್ಕೂಲ್ನಲ್ಲಿ ಯಾವ ಲೆವೆಲ್ ನಲ್ಲಿ ಇರುತ್ತೆ ಆ ಲೆವೆಲ್ಗೆನೆ ಅವರು ಬೋರ್ಡ್ ಎಲ್ಲ ಹಾಕಿ ನಾಗರಾಜಯ್ಯ ಅನ್ನೋರು ನಮಗೆ ಟ್ಯೂಷನ್ಸ್ ಕೊಡ್ತಾ ಇದ್ರು. ಆ ಜಾಗದಲ್ಲಿ ಸಿಕ್ಕಂತ ಒಬ್ಬ ವ್ಯಕ್ತಿ, ಒಬ್ಬ ಅಭಿಮಾನಿ, ಜಾನಕಮ್ಮನವರ ಅಭಿಮಾನಿ ನವೀನ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿ ಆಗತ್ತೆ. ಈ ಸ್ನೇಹಿತ ಆ ಕಾಲದಲ್ಲೇನೆ ಟ್ಯೂಷನ್ ಬರ್ಬೇಕಾದ್ರೇನೆ ತುಂಬಾ ಅಮ್ಮನವರನ್ನ ಎಷ್ಟು ಪ್ರೀತಿಸ್ತಾ ಇದ್ದ ಅಂತ ಅಂದ್ರೆ, ಅವರ ಹಾಡುಗಳು ನೀವು ಕೇಳಿದ್ದೀರಾ. ನಾವು ಟ್ಯೂಷನ್ಸ್ ನಲ್ಲಿ ಸಿಕ್ಕರು ಸಾಕು, ಇದ್ರ ಬಗ್ಗೆ ಓದಿದ್ಯೇನೋ, ಅದು ಓದಿದ್ಯಾ, ಇದೋದಿಯಾ ಅಂತ ಕೇಳಿದ್ರೆ, ನಾನು ಚೆನ್ನೈಗೆ ಹೋಗಿದ್ದೆ ಈಗ 1 ವಾರದಲ್ಲಿ ಮುಂಚೆ ಹೋಗಿದ್ ಬಂದಿದ್ದೀನಿ, ಹಾಗಾಗಿ ಅವ್ರ ಹಾಡನ್ನು ಕೇಳಿದ್ದೀರಾ ಅಂತ ಅವನು ಈ ವೇನಲ್ಲಿ ಮಾತಾಡೋನು. ಆ ತರ ಒಬ್ಬ ಹುಚ್ಚ ಅಭಿಮಾನಿ ಪ್ರೇಮಿ ಅವನು. ಅಷ್ಟು ಇಷ್ಟಪಡೋನು, ಜಾನಕಮ್ಮ ಅಂದ್ರೆ ಅಷ್ಟು ಇಷ್ಟಪಡೋನು. ಹೀಗೆ ಒಂದಿನ ಟ್ಯೂಷನ್ಸ್ ಮುಗಿಸ್ಕೊಂಡು ಎನ್.ಆರ್. ಮೂಲದಿಂದ ಅವ್ರ ಮನೆಗೆ ನಾನು ಹೋದಾಗ ಅವ್ರ ಜೊತೆಗೆ ಕರ್ಕೊಂಡು ಹೋದ ನವೀನ. ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲೇ ಅಲ್ಲೇ ಪಕ್ಕದಲ್ಲೇ ಹಸುಗಳನ್ನೆಲ್ಲ ಸಾಕೊಂಡಿದ್ರು. ಈ ಕಡೆ ಮುಂದ್ಗಡೆ ಹಳೆ ಇದ್ರದ್ದು ಮನೆ ಬರುತ್ತಲ್ಲ, ಕೊಟ್ಟಿಗೆ ಮನೆ ಅಂತ ಹೇಳ್ತೀವಲ್ಲ, ಆ ತರದ ಮನೆ. ಈ ಭಾಗದಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಈ ಆರ್ಟ್ ವರ್ಕ್ ಮಾಡ್ತಾರಲ್ಲ, ಗರ್ಗಸ ಇದೆಲ್ಲ ಕೂದ್ಬಿಟ್ಟು ಆರ್ಟ್ ವರ್ಕ್ ಮಾಡ್ತಾರೆ ನೋಡಿ, ಆ ವರ್ಕ್ ನ ಮಾಡ್ತಾ ಇದ್ರು ಫ್ಯಾಮಿಲಿಯಲ್ಲಿ. ಅವ್ರ ಮದರು, ಅವ್ರ ಒಬ್ಬ ಬ್ರದರು, ಅವ್ರ ಫಾದರು. ಇವನ್ ನವೀನ ಮೊದಲನೇ ಹುಡುಗ. ಇವನ್ ಕರ್ಕೊಂಡು ಹೋದ ಸಮಯದಲ್ಲಿ ನನ್ನ ಕರ್ಕೊಂಡೋಗ್ಬಿಟ್ಟು, ಆ ದಿನದಲ್ಲಿ ನಾನು ಹೋದಾಗ ಜಾನಕಮ್ಮನವ್ರಿಗೆ ಕೊಡೋದಕ್ಕೆ ಅಂತಾನೆ ನಾನು ಚಿತ್ರಣದಲ್ಲಿ ಮೊದಲೇ ಹಾಕಿದ್ದೀನಿ. ಮೈಸೂರು ಅರಮನೆ, ಮೈಸೂರು ಪ್ಯಾಲೇಸ್ ಮತ್ತೆ ಆ ಅರಮನೆಯನ್ನ ಆ ಕೆತ್ತನೆಯಲ್ಲಿ ಕೆತ್ತಿ ನಾಳಿದ್ದು ನಾನು ಹೋಗ್ತಾ ಇದ್ದೇನೆ ಅಮ್ಮನ ನೋಡಕ್ಕೆ, ಈ ಆಟನ ಮಾಡ್ತಾ ಇದ್ದೀನಿ ರಿಷಾ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿದ್ರು. ಇನ್ನೂ ಕೂಡ ನನಗೆ ನೆನಪಿನಲ್ಲಿದೆ. ನವೀನ ಒಬ್ಬ ಇನ್ನೋಸೆಂಟ್ ಪರ್ಸನ್, ಹಾಗೂ ಎಂತ ಅಭಿಮಾನಿ ಅಂತಂದ್ರೆ ಆ ತರ ಅಭಿಮಾನಿಗಳು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಕೆಲವರು ತಡೆಯಕ್ಕಾಗ್ದೇನೆ ಊಹಾಪೋಹಗಳು ಅದು ಇದನ್ನ ನೀವು ಕ್ರಿಯೇಟ್ ಮಾಡ್ತಾ ಇದೀರಿ. ದಯಮಾಡಿ ಇತಿಹಾಸವನ್ನ ತಿಳ್ಕೊಳ್ಳಿ, ಹಿನ್ನೆಲೆಯನ್ನ ತಿಳ್ಕೊಳ್ಳಿ, ಯಾವ ರಂಗದಿಂದ ಬಂದ್ರು ಅಂತ ತಿಳ್ಕೊಳ್ಳಿ. ಆ ತರ ಒಬ್ಬ ಅಭಿಮಾನಿ ಅವನು ನವೀನ. ಯಾಕಪ್ಪ ನೀವು ಬಗೆ ಹೇಳಕ್ಕೆ ಬಂದಿದ್ದೀರಿ ಅಂದ್ರೆ, ಈಗ ನಾನು ನ್ಯೂಸ್ ಅಲ್ಲಿ ಕೆಲವಾರು ಮಾಧ್ಯಮಗಳಲ್ಲಿ ಇದ್ರಲ್ಲೆಲ್ಲ ನೋಡಿದೆ. ಮತ್ತೆ ಯಾರೋ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು, ಬಿಡಿ ಸರ್ ಅವನು ಯಾವ ಟೇಕ್ ಕೇರರ್ ಅಂತಾರೆ. ಈಸ್ ನಾಟ್ ಟೇಕ್ ಕೇರರ್, ಅವನು ಟೇಕ್ ಕೇರರ್ ಅಲ್ಲ, ಅವನು ಪಕ್ಕಾ ಅಭಿಮಾನಿ. ನವೀನ ಎಂಬ ಹುಡುಗ, ಇನ್ನೋಸೆಂಟ್ ಹುಡುಗ, ಒಬ್ಬ ಪಕ್ಕಾ ಅಭಿಮಾನಿ. ಯಾಕಪ್ಪ ಇನ್ಯಾರು ಆ ಥರ ಅಭಿಮಾನಿಗಳಿರ್ಲಿಲ್ವಾ ಅಂತ ಅಂದ್ರೆ, ಅವನಿಗೆ ಅಭಿಮಾನಕ್ಕೆ ಅಮ್ಮ ಹೋಗಿ ಬಂದ್ರಲ್ಲ ಅದೇ ಸಾಕ್ಷಿ.
ಮೈಸೂರಿಗೆ ಬಂದು ಅವರು ಇವ್ರ ಜೊತೆ ಉಳಿಬೇಕು ಅಂತ ಅನ್ಸ್ತಲ್ಲ, ಅದೇ ಸಾಕ್ಷಿ. ನವೀನನ ಕುಟುಂಬ ನೂರಾರು ಜನ ಇರುವಂತ ಒಂದು ದೊಡ್ಡ ಕುಟುಂಬ ಅವ್ರದ್ದು. ಹಾಗಾಗಿ ನಾನು 30 ವರ್ಷಗಳಿಂದ ಆಲ್ಮೋಸ್ಟ್ ಟ್ಯೂಷನ್ಸ್ ಹೋದಾಗಿಂದ ಈಗ ಆಲ್ಮೋಸ್ಟ್ 25-26 ಅನ್ಕೊಳ್ಳಿ, ಇನ್ನೇನು 30 ಬರುತ್ತೆ. ಅಷ್ಟು ವರ್ಷಗಳಿಂದ ನಾನು ಕಂಡಂತ ವ್ಯಕ್ತಿ ಅವನು ನವೀನ. ಮತ್ತೆ ಆ ತರ ಯಾವುದು ಅವನ ಆಸೆ ಆಕಾಂಕ್ಷೆಗಳು ಆ ತರ ಇಲ್ಲ. ಅವನು ಈ ತರ ಅವರ ಸಾಂಗ್ಗೆ ಫಿದಾ ಆದಂತವನು ಹುಡುಗ. ಮತ್ತೆ ಇನ್ನು ಕೆಲವೊಂದು ವಿಷಯನ ಹೇಳಕ್ ಇಷ್ಟಪಡ್ತೇನೆ. ಅವರ ಮನೆಯಲ್ಲಿ ಜಾನಕಮ್ಮನವರ ಹೆಸರಿನಲ್ಲೇ ಅವರ ಫೋಟೋಗಳು ಎಷ್ಟಿವೆಯೋ ಅದನ್ನ ನೋಡೋದಕ್ಕೆ ಕಣ್ತುಂಬ್ಕೊಳ್ಳೋದಕ್ಕೆ ಒಂದು ಇದಾಗತ್ತೆ. ಮತ್ತೆ ಅವ್ರ ಮನೆಗೆ ಎಂಟ್ರಿ ಕೊಡ್ತಾನೆ, ಕೆಳಗಡೆನೆ ವುಡ್ ವರ್ಕ್ ಎಲ್ಲ ಮಾಡ್ತಾರೆ. ಆ ವುಡ್ ವರ್ಕ್ ಅಲ್ಲೂ ಜಾನಕಮ್ಮನವರ ಹೆಸರೇನೆ ಅವರ ಇದರಲ್ಲೂ ಬೋರ್ಡಲ್ಲೂ ಹಾಕೊಂಡಿರೋದು. ಮತ್ತೆ ಇನ್ಯಾವ ವುಡ್ ಸೆಂಟರ್ ಎಲ್ಲ ಮಾಡಿದ್ದಾರೆ ಭೋಗಾದಿ ಕಡೆ, ಅಲ್ಲೂ ಜಾನಕಮ್ಮನವರ ಹೆಸರೇನೆ. ಹಾಗಾಗಿ ಅಂತ ಹುಚ್ಚ ಅಭಿಮಾನಿ ಆತ. ಅವನನ್ನ ತಾವು ಆ ಕಡೆ ಈ ಕಡೆ ಇನ್ನೋಸೆಂಟ್ ಟಾಕರ್ ಅಂತಂದ್ರೆ ಅವನ್ಗೆ ಇನ್ನೇನು ಸುತ್ತಿ ಬಳಸಿ ಮಾತಾಡೋದಕ್ಕೇನು ಬರೋದಿಲ್ಲ. ಏನಿದೆ ಅಷ್ಟೇ ಮಾತಾಡಕ್ ಬರುತ್ತೆ. ಬೇರೆಯವ್ರನ್ನ ಅದು ಇದು ಅಂತ ನೀವು ಕೇಳಿದ್ರು, ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಇನ್ನೊಂದು ಹೇಳ್ತಾರೆ. ಅವನ್ಗೆ ನೀವು ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಅವನ್ಗೆ ಈ ಮಗ್ಸಿ ತಿರುಗಿಸಿ ಮಾತಾಡೋಂತ ವಿಷಯಗಳು ಬರೋದಿಲ್ಲ. ಅದು ನಾನು ಕಂಡಿರುವಂತ ಒಂದು ವಿಷಯ. ನನ್ನ ಸ್ನೇಹಿತ ಅಂತ ಹೇಳ್ತಾ ಇಲ್ಲ, ನಾನು ಈ ಟ್ಯೂಷನ್ಸ್ ಆದ್ಮೇಲೆ ಅವನ್ನ ಮೋಸ್ಟ್ಲಿ ಒಂದ 4-5 ಬಾರಿ ಎಲ್ಲೋ ಅವ್ರ ಇದ್ರಲ್ಲೇ ಮನೇಲಿ ಅಲ್ಲಿ ಇಲ್ಲಿ ಎಲ್ಲೋ ಒಂದು 4-5 ಬಾರಿ, ಒಂದು 10 ಬಾರಿ ಅಂತ ಅನ್ಕೊಳ್ಳಿ. ಅಲ್ಲಿ ಇಲ್ಲಿ ಅವರ ಅವ್ನ ಮದ್ವೆ ಆದಾಗ ಕೂಡ ಅಮ್ಮನವ್ರು ಜಾನಕಮ್ಮನವರು ಬಂದು ಫ್ರಂಟ್ ಸೀಟ್ ನಲ್ಲೇ ಕೂತಿದ್ರು. ರಿಸೆಪ್ಷನ್ ನಲ್ಲಿ ಫ್ರಂಟ್ ಸೀಟ್ ಮುಂದ್ಗಡೆನೆ ಕೂತ್ಕೊಂಡಿದ್ರು. ಜಾನಕಮ್ಮನವರು ಎಲ್ಲ ಜಾನಕಮ್ಮ ಅವ್ರನ್ನ ಮೀಟ್ ಮಾಡಕ್ಕೆ ಓಡಾಯ್ತಾ ಇದ್ರು ಜನಗಳು. ರಿಸೆಪ್ಷನ್ ಬಂದಿರೋರೆಲ್ಲ ಅವನ ಮದ್ವೆನಲ್ಲಿ ಮೋಸ್ಟ್ಲಿ ಶಿವಶಕ್ತಿ ಕಲ್ಯಾಣ ಮಂಟಪ ಅಂತ ಕಾಣಿಸುತ್ತೆ ನವೀನ ಮದ್ವೆ ಆಗಿದ್ದು. ಹಾಗಾಗಿ ನನ್ಗೇನೇನ್ ಜ್ಞಾಪಕ ಇದೆ ಅದನ್ನ ಮಾತಾಡ್ಬೇಕು, ಜನಗಳ ಮನಸ್ಸಿಂದ ಒಂದು ಕೆಟ್ಟ ಅಭಿಪ್ರಾಯವನ್ನ ತೆಗಿಬೇಕು ಅಂತ ನಾನು ಈ ದಿನ ಹೇಳ್ತಾ ಇದ್ದೇನೆ. ಅಂತ ಹುಡುಗನ ತಾವು ಬೇರೆ ಏನು ಯಾವ ತರನು ತಾವು ತಿಳ್ಕೊಳ್ಳೋದು ಬೇಡ. ಈಸ್ ಎ ವೆಲ್ ನಾಲೆಜಬಲ್ ಪರ್ಸನ್. ಮತ್ತೆ ಆ ತರ ಉತ್ಸಾಹಕತೆ ಆ ಗಾನ ಕೋಗಿಲೆ ಜಾನಕಮ್ಮನವ್ರನ್ನ ಅಷ್ಟು ಪ್ರೀತಿ ಆ ಸೆಳೆತ ಇಲ್ಲಿ ಕರ್ಕೊಂಬಂದಿದೆ. ಒಬ್ಬ ಅಭಿಮಾನಿ ಆ ಸೆಳೆತ ಇಲ್ಲಿ ಕರ್ಕೊಂಬಂದು ನಮ್ಮ ಮೈಸೂರು ನಗರವನ್ನ ಇಡೀ ಪ್ರಪಂಚಕ್ಕೆ ತೋರ್ಸ್ಕೊಟ್ಟಿದ್ದಾನೆ. ಅವನಿಗೂ ಯಾವ್ದಾದ್ರು ಒಂದು ಸರ್ಕಾರದಿಂದ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಒಂದು ಮನವಿಯನ್ನ ಮಾಡ್ತೇನೆ. ಒಬ್ಬ ಅಭಿಮಾನಿ ಯಾವ್ದಾದ್ರು ಒಂದು ಅವಾರ್ಡ್ ಇದ್ರೆ ಅವನಿಗೆ ಕೊಡ್ಬೋದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಾನು ಹರೀಶ್ ಗೌಡ, ಪರಾಜಿತ ಶಾಸಕ ಅಭ್ಯರ್ಥಿ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಆದ್ರಿಂದ ನಾನು ಮಾನ್ಯ DK ಶಿವಕುಮಾರ್ ಸಾಹೇಬ್ರಲ್ಲೂ ಕೂಡ ಈ ವ್ಯಕ್ತಿಗೆ ಒಂದು ಅವಾರ್ಡ್ ಅನ್ನ ಕೊಡ್ಬೇಕು ಅಂತ ಕೂಡ ಹೇಳ್ತೇನೆ. ಒಳ್ಳೆ ವ್ಯಕ್ತಿ, ಒಳ್ಳೆ ನಾಲೆಡ್ಜಬಲ್ ವ್ಯಕ್ತಿ. ಈ ತರ ಒಬ್ಬ ಕಲಾ ಸರಸ್ವತಿಯನ್ನ ತಂದು ನೋಡಿ ಅವನ ಫಾರ್ಮ್ ಹೌಸ್ ನಲ್ಲೇ ಇದ್ ಮಾಡಿಕೊಂಡು ಪೂಜೆ ಪುನಸ್ಕಾರಗಳೆಲ್ಲ ನೆರವೇರಿಸಿ ಅವನು ಇದನ್ನ ಮಾಡಿದ್ದು. ಆ ಪ್ರೇಮ, ಆ ಪ್ರೀತಿ ಯಾರಿಗೂ ಬರಲ್ಲ. ತಂದೆ ತಾಯಿಗಳಿಗೆ ನೋಡ್ಕೊತಾನೆ ಇಲ್ಲ. ಮಕ್ಳುಗಳು ತಂದೆ ತಾಯಿಗಳನ್ನ ಸಾಯಿಸ್ತಾ ಇದ್ದಾರೆ. ಇವನ್ನೆಲ್ಲ ನೋಡಿದಾಗ ಇಂಥ ಅಭಿಮಾನಿಗಳಿಗೆ ದಯಮಾಡಿ ಅವಾರ್ಡ್ ಅನ್ನ ನೀಡಬೇಕು ಅಂತ ನಾನು ಹೇಳೋದಕ್ಕೂ ಇಷ್ಟಪಡ್ತೀನಿ. ಮತ್ತೆ ಕೆಟ್ಟ ಅಭಿಪ್ರಾಯಗಳು ಎಲ್ಲರಲ್ಲೂ ಮೂಡುತ್ತೆ. ಅಲ್ಲ ರೀ, ದುಡ್ಡನ್ನ ಹಣಕಾಸನ್ನ ಸಂಪಾದನೆ ಮಾಡೋರು ನಾವುಗಳು ಮನಸ್ಸು. ಈ ತರ ಅಭಿಮಾನಿಗಳು ಅದೆಲ್ಲ ಸರಿಗಿಟ್ಟು ಈ ತರ ಒಬ್ಬ ಅಭಿಮಾನಿ ವ್ಯಕ್ತಿ ಇವನು. ಯಾಕಂದ್ರೆ ಅವನು ನಾನು ನೋಡಿದ್ದೇನೆ, ಇನ್ನೇನೋ ಅವನಿಗೆ ಬೇರೆ ತರ ಮಾತಾಡೋದಕ್ಕೆ ಬರೋದಿಲ್ಲ, ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ. ನೀವು ಮಾಧ್ಯಮಗಳೆಲ್ಲ ನೋಡಿರ್ಬೋದು. ನಾನು ನನ್ನ ಎದುರುಗಡೆಯಿಂದ ನೋಡಿದ್ದೇನೆ, ಚಿಕ್ಕುದರಿಂದ ನೋಡಿರೋದ್ರಿಂದ ನಾನು ಈ ಒಂದು ವಿಷಯವನ್ನ ತಿಳಿಸೋದಕ್ಕೆ ಬಂದಿದ್ದೇನೆ. ಇನ್ನು ಕೆಲವಾರು ಏನಾದ್ರು ಬೇರೆಯವ್ರಿಗೆ ಆ ತರ ಈ ತರ ಇತ್ತು ಅಂದ್ರೆ ನಾನು ಹಲವು ವಿಡಿಯೋಗಳನ್ನ ಮಾಡಾಕ್ತೇನೆ. ತಾವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡ್ರೋನ್ ಗುರು ಕಂಟೆಂಟ್ ಕ್ರಿಯೇಟರ್ ಹರೀಶ್ ಗೌಡ ಅಂತ ಚಾನೆಲ್ ಇದೆ, ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಲವಾರು ವಿಡಿಯೋಗಳಿಗೆ ವೀಕ್ಷಿಸಿ ತಮ್ಗೆ ಏನೇ ತೊಂದರೆ ಇದ್ರು ಈ ಚಾನಲ್ ನ ಹಾಕಿ ನಿವಾರಣೆ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ ಅಂತ ತಿಳಿಸ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್, ಒನ್ ಅಂಡ್ ಆಲ್. ಬಾಯ್.